ಪ್ರೇಮಿಗಳ ದಿನಾಚರಣೆ ಬೇಕೋ ಬೇಡೋ ಮೆಗಾ ಫೈಟ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ತೇಜಸ್ವಿ, ಸೂರ್ಯ, ಅಮೂಲ್ಯ, ಬಾಲಾಜಿ ಮತ್ತು ಸುರಭಿ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಇನ್ನು ನಿಮ್ಮೆಲ್ಲರ ಪ್ರಶ್ನೆಗಳನ್ನು ಕೇಳಿ ನಂತರ ಇವರ ಉತ್ತರವನ್ನು ಪಡ್ಕೊಳ್ತೀವಿ. ಪ್ರೇಮಿಗಳ ದಿನಾಚರಣೆ ಆಚರಿಸೋದ್ರಿಂದ ಆಗ್ತಾ ಇರೋ ಪ್ರಯೋಜನ ಏನು ಸಮಾಜಕ್ಕೆ ಅಂತ ಕೇಳ್ತೀನಿ. ಅವ ನಿಮ್ಮ ಪ್ರಕಾರ ಈಗ ಇಂಥ ದಿನಾಚರಣೆಗಳ ಅಗತ್ಯ ಇದೆ ನಮಗೆ? ಇಲ್ಲ ನಮ್ಮ ಭಾರತ ದೇಶಕ್ಕೆ ಮಾತ್ರ ಖಂಡಿತ ಇಲ್ಲ. ಹೌದು. ಆದ್ರೂ ಯಾಕೆ ಇಷ್ಟೊಂದು ಆಚರಣೆಗಳೆಲ್ಲ ಆಗ್ತಾ ಇದೆ? ಆಚರಣೆಗಳಾಗ್ತಾ ಇದೆ ಅಂತಂದರೆ ಸ್ವತಂತ್ರ ಕೊಟ್ಟಿರೋದ್ರಿಂದ ನಮ್ಮ ಮುಂದಿನ ತಲೆಮಾರುಗಳಿಗೆ ನಾವು ಸ್ವತಂತ್ರ ಕೊಟ್ಟಿರೋದ್ರಿಂದ ಪೂರ್ತಿ. ಹೌದು. ಓಕೆ, ಅಂದ್ರೆ ಸ್ವತಂತ್ರನೂ ಸಂಪೂರ್ಣ ಸ್ವತಂತ್ರ ಅವರು ಕೊಟ್ಟಿರೋದ್ರಿಂದ ಇದು ನಡೀತಾ ಇರೋದು. ಓಕೆ, ಹೌದು. ಅಂದ್ರೆ ಸ್ವತಂತ್ರನೂ ಜಾಸ್ತಿ ಆದ್ರಿಂದ ಅವಾಂತರಗಳಾಗ್ತವೆ ಅಂತ. ಹೌದು, ಆಗುತ್ತೆ. ಓಕೆ ಅಮ್ಮ, ಭಾಳ ತುಂಬಾ ಒಳ್ಳೆ ಮಾತಾಡಿದ್ರಿ ತಾವು. ಕ್ರೈಮ್ ಏನು ಅಲ್ವಲ್ಲ. ಇಂಡಿಯನ್ ಕಲ್ಚರ್ ಏನಿರುತ್ತಂದ್ರೆ ಯಾವ್ದು ಒಳ್ಳೇದ್ ಬರುತ್ತೋ ಅದನ್ನ ಆಕ್ಸೆಪ್ಟ್ ಮಾಡಿ, ಯಾವ್ದು ಕೆಟ್ಟದ್ ಬರುತ್ತೋ ಅದ್ ಬಿಡಿ. ನಿಮ್ಗೆ ಇಷ್ಟ ಆಗಲ್ವಾ ಬಿಡಿ. ನನಗೆ ಇಲ್ಲಿ 2 ಪಾಯಿಂಟ್ ಬರುತ್ತೆ. ಒಂದು, ಇಡೀ ಜಗತ್ತು ನಿಂತಿರೋದು ಪ್ರೀತಿ ಮೇಲೆ. ಅದು ನೀವು ನಂಬ್ತೀರಾ? ಸೊ ಈ ಪ್ರೀತಿಯ ಒಂದು ಬಿಂಬಿತ ಫಾರ್ಮೆಟ್ ಅಥವಾ ಫಾರಮ್ ಪ್ರೇಮಿಗಳು. ಸೊ ನಾವು ಸಿಕ್ಕಿದ್ದಕ್ಕೆಲ್ಲ ಒಂದೊಂದು ದಿನಾಚರಣೆ ಮಾಡ್ತಿರೋವಾಗ ಪ್ರೇಮಿಗಳಿಗೆ ಒಂದು ದಿನಾಚರಣೆ ಇರಲಿ ಬಿಡಿ, ಅದರಲ್ಲಿ ಏನು ತಪ್ಪು? ಇವ್ರು ಹೇಳಿದ್ರು ಪ್ರೇಮಿಗಳ ಒಬ್ಬರೇ ಇದ್ರೆ ಪ್ರೀತಿ ಮಾಡಲಿ. ಬಟ್ ಹಿಂದಿ ಫಿಲಮಲ್ಲಿ ನೋಡ್ತಾ ಇದ್ದೀರಲ್ವೆಲ್ಲ, ಇವತ್ತು ಒಬ್ಬಳು ಜೊತೆ ಅವರು ಮದುವೆ ಆಗಿದೆ, ಲವ್ ಮಾಡಿ ಮದುವೆ ಆಗಿದ್ದಾರೆ ಅಂತ ಒಂದು ಪಾಯಿಂಟ್ ಗೊತ್ತಾದರೆ, ನಾಳೆ ಅದೇ ಜೊತೆ ಇನ್ನೊಬ್ಬನ ಜೊತೆ ಮದುವೆ ಆಗಿ 2 ಮಕ್ಳೆತ್ತಿದ್ದಾಳೆ ಅಂತ ಒಂದು ಪಾಯಿಂಟ್ ಬರ್ತಾ ಇದ್ದೆ. ಇವ್ರು ಅದಕ್ಕೆ ಹೇಳ್ತಾ ಇದ್ದೀವಿ, ಫಸ್ಟ್ ಆಫ್ ಆಲ್ ಹೇಳ್ತಾ ಇರೋದು ಲವ್ ಮಾಡೋದೇ ತಪ್ಪು. ಪುಸ್ತಪ ಅಮ್ಮಂಗೆ ಮದುವೆ ಮಾಡ್ಬೇಕು ಅಂತ ಗೊತ್ತಿಲ್ವೇನ್ರಿ ಮುಂದಕ್ಕೆ? ಹಂಗಾಗಿ ಹೇಳ್ಬೇಕಂದ್ರೆ ಈಗ ಒಂದು ರೌಂಡ್ ಹೋಗಿ ಬನ್ನಿ. ಫಸ್ಟ್ ಆಫ್ ಆಲ್ ಕಷ್ಟಪಟ್ಟು ಕೂಲಿ ಮಾಡಿ ಒಂದು ಒಳ್ಳೆ ಕಾಲೇಜಲ್ಲಿ ಅವರ ಮಕ್ಕಳನ್ನ ಓದಿ ಅಂತ ಕಳಿಸ್ತಾರೆ. ಅವ್ರದ್ದು ಕಾಲೇಜ್ಗೆ ಹೋಗಿ ಪಾರ್ಕ್ ಕಲೀಲಿ ಅಂತ ಕಳ್ಸಲ್ಲ. ಬೆಳಿಗ್ಗೆ ಬರ್ತಾರೆ ಕಾಲೇಜಿಗೆ ಅಂತ ಮನೇಲಿ ಹೇಳ್ಬಿಟ್ಟು, ಅದು ಟಿಪ್ಸ್ ಬೇರೆ ಅವ್ರ ಅಪ್ಪ ಅಮ್ಮನ ಹತ್ರ. ಕಾಲೇಜಲ್ಲಿ ನಮ್ಗೆ ಏನಾರು ತಿನ್ನೋ ಕೊಡಿ ಅಂತ ಒಂದು 20 ರೂಪಾಯಿ ಕೂಲಿ ಮಾಡ್ಕೊಂಡು ದುಡ್ಡು ಕೊಟ್ಟಿರ್ತಾರೆ. ಇಲ್ಲಿ ಬಂದು ಬೆಳಿಗ್ಗೆ 10:30 ಕ್ಲಾಸ್ಗೆ 8 ಗಂಟೆಗೆ ಸ್ಪೆಷಲ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಸಾಯಂಕಾಲ 6:30 ಗಂಟೆ ಇದೆ ಅಂದ್ಬಿಟ್ಟು ಇಲ್ಲಿ ಬಂದು ಅಲಿತಾ ಇರ್ತಾರೆ. ಹೋಗ್ಲಿ ಲವ್ ಮಾಡ್ಲಿ. ಒಂದೇ ಪ್ರೇಮಿ ಇದೆಯಾ? ಅದು ಪ್ರೇಮದ ವಿಶೇಷ ತರಗತಿ ಸರ್. ಹಂಗಲ್ಲ, ಲವ್ ಮಾಡ್ಲಿ ಬೇಡ ಅಂತ ಹೇಳ್ತಾ ಇಲ್ಲ. ಇಲ್ಲೊಂದು ಹುಡುಗಿನ ಲವ್ ಮಾಡ್ತಾ ಇರ್ತಾನೆ, ಅವಳು ಎದ್ದು 5 ನಿಮಿಷ ಹೋದಡ್ಗೆ ಇನ್ನೊಂದು ಹುಡುಗಿ ಬಂದು ಅವ್ನ ಪಕ್ಕ ಕೂತಿರ್ತಾಳೆ. ಒಂದು ದಿನ ಬೇಕು ಪ್ರೀತಿ ವರ್ಷ ಪೂರ್ತಿ ಇರಬೇಕು. ಪ್ರೀತಿ ಅಂದರೆ ಇಬ್ಬರ ಮಧ್ಯೆ ಪರಸ್ಪರ ಹೊಂದಾಣಿಕೆ, ನಂಬಿಕೆ ಇರಬೇಕು. ಅದು ಪ್ರೀತಿ. ಬರೀ ಒಂದಿನ ಫೆಬ್ರವರಿ 14 ಪ್ರಪೋಸ್ ಮಾಡೋದು ಅದು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಪ್ರೀತಿ ಅಲ್ಲ. ಪರಸ್ಪರ ಹೊಂದಾಣಿಕೆ ಇರಬೇಕು, ಅದು ಪ್ರೀತಿ. ಎಸ್, ಫೈನ್. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ನಂತರ. ಕಮಾನ್ ನೆಕ್ಸ್ಟ್. ಇವತ್ತು ಏನು ಪ್ರೀತಿ ಪ್ರೇಮ ಅಂತೇಳಿ ನಾವು ಮಾತಾಡ್ಬೋದು. ಅದೇ ರೀತಿಯಲ್ಲಿ ಇತ್ತೀಚೆಗೆ ಬಂದಿದೆ ಅಂತ ಹೇಳ್ತಾರೆ. ಇವತ್ತು ತಾಜ್ ಮಹಲ್ ಕಟ್ಟಿರೋದು ಎಷ್ಟೋ ವರ್ಷಗಳ ಹಿಂದೆ. ಅದು ಒಂದು ಪ್ರೀತಿಯ ಪ್ರತೀಕವಾಗಿ ಕಟ್ಕೊಂಡಿರೋವಂಥದ್ದು. ಅದನ್ನ ಇತಿಹಾಸದಲ್ಲಿ ತೆಗೆದು ನೋಡಿದ್ರೆ ಎಷ್ಟೋ ಪ್ರೀತಿಗಳು ನಮ್ಮಲ್ಲಿ ಇದೆ, ನಮ್ಮ ದೇಶದಲ್ಲೂ ಇದೆ. ಆದರೆ ಇವತ್ತಿನ ವ್ಯಾಲೆಂಟೈನ್ ಡೇ ಬಂದಿದೆ, ಅದೇನೋ ಒಂದು ಸಪರೇಟ್ ಆಗಿ ಒಂದು ನೋಡುವಂಥದ್ದು ಏನು ಇಲ್ಲ. ಆದರೆ ಇವತ್ತು ಈ ಒಂದು ಪ್ರೀತಿಯ ಒಂದು ಪದ್ಧತಿ ಏನಿದೆ, ಒಂದು ಯುವಕರಲ್ಲಿ ಒಂದು ಈ ವರದಕ್ಷಿಣೆ ಪದ್ಧತಿ ಇರ್ಬೋದು, ಜಾತೀಯತೆ ಪದ್ಧತಿಗಳಿರ್ಬೋದು, ಸೊ ಅವೆಲ್ಲ ಒಂದು ಶೋಷಣೆಗಳನ್ನು ಹೋಗ್ಲಾಡಿಸ್ಲಿಕ್ಕೆ ಒಂದು ಪ್ರೀತಿ ಸಹ ಒಂದು ಮೆಟ್ಲಾಗಿ ಮುಂದಕ್ಕೆ ಹೋಗ್ಲಿಕ್ಕೆ ಒಂದು ಯುವಕರಲ್ಲಿ ಇವತ್ತು ಆಗ್ತದೆ. ವ್ಯಾಲೆಂಟೈನ್ಸ್ ಡೇ ಬಗ್ಗೆ ನಮ್ದು ಯಾವುದು ಭಿನ್ನಾಭಿಪ್ರಾಯಗಳಿಲ್ಲ. ಇವಾಗ ಹೆಂಗಾಗಿದೆ ಅಂತಾರೆ ವ್ಯಾಲೆಂಟೈನ್ಸ್ ಡೇ ಅಂತಂದರೆ ಇದು ಇಂಪೋರ್ಟೆಡ್, ನಮ್ಮ ದೇಶದಲ್ಲೇ ಹುಟ್ಟಿದ್ದು ನಮ್ಮ ಇದರಲ್ಲಿ ಬಂದಿರೋದು ಯಾವುದನ್ನು ಬಿಡ್ತಾ ಇಲ್ಲ. ಯಾಕಂದರೆ ವಿದೇಶದೇ ಬೇಕಲ್ಲ. ಯಾಕಂದರೆ ಫಾರಿನ್ ಗೂಡ್ಸ್ ನಮ್ಗೆ ಯಾವ ಇದಾಗಿದ್ದು ಫಾರಿನ್ ಐಟಮ್ ಇದು. ಅದನ್ನು ನಾವೇನು ಮಾಡ್ತೇವೆ, ವಿದೇಶಿಗಳು ಅಂತಂದ್ರೆ ನಾವು ಬುದ್ಧಿವಂತರು, ಸ್ವದೇಶಿಗಳು ಅಂದರೆ ಪೆದ್ದು ಮುಂಡೆ ನಮಗೇನು ಬುದ್ಧಿ ಇಲ್ಲ ಅನ್ನೋ ಥರ ಆ ಲೆವೆಲ್ಗೆ ಬಂದು ಇವತ್ತು ವ್ಯಾಲೆಂಟೈನ್ಸ್ ಡೇನಲ್ಲಿ ಮೊದಲನೇದಾಗಿ ಕೊಡೋದೇನು, ರೋಜಾ ಹೂ ಕೊಡ್ತಾರೆ. ಆ ರೋಜಾ ಹೂ ಮುಂದ್ಗಡೆ ಹೂವು ಹಿಂದ್ಗಡೆ ಮುಳ್ಳಿದೆ ಅನ್ನೋದು, ಆ ಹಿಂದ್ಗಡೆ ಏನಿರೋದು ಮುಳ್ಳು. ರೋಜಾ ಹೂ ಕೊಟ್ಟಿದ್ದಾರೆ ಅಷ್ಟೇ, ಹಿಂದ್ಗಡೆ ಮುಳ್ಳಿದೆಯಲ್ಲ, ನೆಕ್ಸ್ಟ್ ಏನು ಅಂದರೆ ಆ ಮುಳ್ಳೆ ಚುಚ್ಚೋದು. ಅದಕ್ಕೋಸ್ಕರವಾಗಿ ಏನಾಗಿದೆ ಅಂತಾರೆ, ಇಲ್ಲಿ 3 ತಿಂಗಳು 6 ತಿಂಗಳು BTS ಬಸ್ಸಲ್ಲಿ ಸೀಟ್ ಖಾಲಿ ಆಯಿತು ಅಂದರೆ ಎದ್ದೋಗ್ತಾರಲ್ಲ, ಅದೇ ಥರ ಪ್ರೇಮಿಗಳ ಪಾರ್ಕಲ್ಲಿ ಒಬ್ಬರು ಹೋಯ್ತು ಅಂದರೆ ಇನ್ನೊಬ್ಬರು ಪಕ್ಕದಲ್ಲಿ ಕೂತ್ಕೊತಾರೆ. ಆ ಮಟ್ಟದಲ್ಲಿಂದ ಆ ಥರ ಪ್ರೀತಿ ಬೇಕಾಗಿಲ್ಲ. ಶಾಶ್ವತವಾಗಿ ಕಟ್ಕೊಂಡ್ಮೇಲೆ ಸಾಯೋವರೆಗೂ ಒಂದೇ ಜೊತೆಲಿ ಆ ಥರ ಇತ್ತು. ಅಂಥ ಪ್ರೀತಿಗೆ ನಾನು ಇಷ್ಟಪಡ್ತೀನಿ. ಇದೆಲ್ಲ ನಾನು ಇಷ್ಟಪಡ್ತೀನಿ. ಎಸ್, ಫೈನ್. ಭಾಳ ಅದ್ಭುತವಾಗಿ ಹೇಳಿದ್ರಿ ಸರ್. ಎಲ್ಲ ಪ್ರೇಮಿಗಳಿಗೂ ನಾನೊಂದು ವಿಷಯ ಹೇಳಲು ಇಷ್ಟಪಡ್ತೇನೆ. ಆದರೆ ಪ್ರೀತಿಸೋದು ತಪ್ಪೇನಲ್ಲ, ಆದರೆ ಒಬ್ಬಳನ್ನೇ ಪ್ರೀತಿಸಿ ಅವಳನ್ನೇ ಮದುವೆ ಆಗಿ. ಆದರೆ ಮದುವೆ ಆಗಬೇಕಾದ್ರೆ ನಿಮ್ಮ ಮನೆಯವ್ರಿಗೂ ಕೂಡ ಹೇಳ್ಬಿಟ್ಟು ಮದುವೆ ಆಗಿ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಓಕೆ, ಫೈನ್. ನೆಕ್ಸ್ಟ್. ತಂದೆ ತಾಯಿಗಳು ಮಕ್ಕಳನ್ನ ಶಾಲೆ ಕಾಲೇಜುಗಳಿಗೆ ಓದೋದಕ್ಕೆ ಅಂತೇಳಿ ಕಳಿಸ್ತಾರೆ. ಆದರೆ ಮಕ್ಕಳು ಕಾಲೇಜಿಗೆ ಹೋಗ್ತೀನಿ, ಸ್ಕೂಲ್ಗೆ ಹೋಗ್ತೀನಿ ಅಂತೇಳಿ ಬಂದುಬಿಟ್ಟು ಎಲ್ಲನೂ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಕಾಲ ಹಾಕ್ತಾರೆ. ಏನಂದರೆ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಮದುವೆ ವಯಸ್ಸಿಗೆ ಬಂದಮೇಲೆ ಅವ್ರು ಮದುವೆ ಮಾಡಬೇಕು ಅಂತೇಳಿ ಅವರೇ ಡಿಸೈಡ್ ಮಾಡ್ತಾರೆ, ಹುಡುಕಿ ಮಾಡ್ತಾರೆ. ಅವರು ಇವರನ್ನು ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ. ಫೈನ್. ನೆಕ್ಸ್ಟ್. ಪ್ರೀತಿ ಏನು ಪ್ರೇಮ ಏನು ಅಂತ ತಂದೆ ತಾಯಿಗಳು ಮಕ್ಕಳ ಹತ್ರ ಹೇಳಬೇಕು. ಅದನ್ನು ನಾಚ್ಕೋಬಾರ್ದು. ಮೊದಲು ಆ ಸಂಸ್ಕೃತಿಯನ್ನು ತಾಮಂದರೆ ಈ ಸಂಸ್ಕೃತಿ ಇಲ್ಲದೆ ಆಗುತ್ತೆ. ಅವ್ರು ವೈಜ್ಞಾನಿಕವಾಗಿ ಥಿಂಕ್ ಮಾಡ್ತಾರೆ ಪ್ರೀತಿ ಬೇಕೋ ಬೇಡೋ ನಮಗೆ ಅಂತ. ತಂದೆ ತಾಯಿಗಳು ಎಲ್ಲದರಲ್ಲೂ ಸಂಕೋಚನೆ ಮಕ್ಕಳ ಹತ್ರ ಹೇಳೋದ್ರಲ್ಲಿ.
ಒಂದು ಓರೆಗನ್ನಲ್ಲೇ ನೋಡ್ತಾರೆ, ಅವ್ರು ಏನು ಮಾಡ್ತಿದ್ದಾರೆ, ವಾಚ್ ಮಾಡ್ತಾರೆ ಹೋಗ್ಬೇಕಾರೆ. ಆ ಥರ ಬೇಡ, ಕರೆಕ್ಟಾಗಿ ಹೇಳಿ ಏನಾಗ್ತಿದೆ, ಪ್ರೀತಿ ಮಾಡಿದ್ರೆ ಏನಾಗುತ್ತೆ ಅದ್ರ ಪರಿಣಾಮ ಏನಂತ ಕರೆಕ್ಟಾಗಿ ಬಿಚ್ಚಿ ಹೇಳಿದ್ರೆ ಅವರು ಥಿಂಕ್ ಮಾಡ್ತಾರೆ. ಓಕೆ, ಥಿಂಕಿಂಗ್ ವಿಲ್ ಚೇಂಜ್. ಓಕೆ, ಮಕ್ಕಳುಗಳಿಗೆ ತಿಳುವಳಿಕೆ ಮೂಡಿಸ್ಬೇಕು ತಂದೆ ತಾಯಿಗಳು ಅಂತ. ಫೈನ್. ಸರ್, ಇಲ್ಲಿ ಪ್ರೀತಿ ಬಗ್ಗೆ ಮಾತಾಡ್ತಾರಲ್ಲ, ಇವಾಗ ಪ್ರೀತಿ ಅಂದರೆ ಎಲ್ಲ ಪ್ರೀತಿ ಮಾಡ್ಕೊತಾರೆ ಮತ್ತೆ ಹೋಗ್ತಾರೆ ಅವರು. ಅಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮಂದ್ರು ಪ್ರೀತಿ ಮಾಡ್ಬೇಡ, ಅವ್ರಿಗೆ ಗೌರವ ಅಂತ ಕೊಡೋದಿಲ್ಲ, ಅಲ್ಲೇ ಸಂಬಂಧ ಮುರಿದೋಗುತ್ತೆ. ಇನ್ನು ಪ್ರೀತಿ ಅನ್ನೋದು ಎಲ್ಲ ತಪ್ಪು ತಂದೆ ತಾಯಿಗಳದ್ದು ಹಂಗಾದ್ರೆ. ಅಲ್ಲ ಸರ್, ಸಂಬಂಧ ಮುಂದೆ ಇರ್ಬೇಕಲ್ಲ, ಅಲ್ಲಿ ಸಂಬಂಧ ಅಲ್ಲಿ ಮುರಿದೋದ್ಮೇಲೆ ಇನ್ನು ಮುಂದಕ್ಕೆ ಯಾರು ಬರ್ತಾರೆ, ಕಷ್ಟ ಸುಖ ಅಂತೂ ಯಾರು ಬರೋದೇ ಇಲ್ಲ. ಅದ್ರ ಬದಲು ಪ್ರೇಣಿಗಂತ ದಿನಾಚರಣೆ ಬೇಡ ಅಂತ ಹೇಳ್ತೀನಿ ನಾನು. ಅದ್ರ ಬದಲು ದಿನ ಪೂರ್ತಿ ಅವ್ರ ಜೊತೆ ಇದ್ದು ಅವ್ರು ಯಾರನ್ನ ಹೇಳ್ತಾರೋ ಅವ್ರು ಮಾಡ್ಕೊಂಡು ಕಷ್ಟ ಸುಖ ಆರಾಮ್ಗೆ ಅವ್ರ ಜೊತೆ ಇರ್ಬೋದಲ್ವಾ. ಓಕೆ, ಫೈನ್. ನೆಕ್ಸ್ಟ್ ಅಮ್ಮ. ಏನಾಗುತ್ತೆ, ಈ ಪ್ರೇಮಿಗಳ ದಿನಾಚರಣೆ ದಿನ ಪ್ರಪೋಸ್ ಮಾಡ್ತಾರೆ, 1-2 ವಾರದಲ್ಲೇ ಮದುವೆ ಆಗುತ್ತೆ, ಮತ್ತು ಚಿಲ್ಡ್ರನ್ಸ್ ಡೇ ದಿನ ಮಕ್ಕಳು ಹುಟ್ಟುತ್ತವೆ. ಹೀಗಾಗಿ ಮಕ್ಕಳು ಜಾಸ್ತಿ ಆಗ್ತಿದ್ದಾರೆ. ಅದರಿಂದ ನಾನು ಪ್ರೇಮಿಗಳ ದಿನಾಚರಣೆ ವಿರೋಧಿ. ಅಂದರೆ ಇವತ್ತು ನೀವು ಹೇಳಿದ್ದು ಹೆಂಗಿದೆ ಅಂದರೆ ಭಾರತ ಜನಸಂಖ್ಯೆ ಜಾಸ್ತಿ ಆಗಿ ಪಾಪ ಈ ಪ್ರೇಮಿಗಳ ದಿನಾಚರಣೆ ಕಾರಣ ಅನ್ನಂಗೆ. ಒನ್ ಆಫ್ ದ ಇದು ಒಂದು ಕಾರಣ ಆಗಿದೆ. ಈಗ ಓಕೆ, ಈ ಜನಸಂಖ್ಯೆ ಸ್ಫೋಟಕ್ಕೆ ಇದು ಒಂದು ಕಾರಣ ಆಗಿದೆ. ಆಯ್ತಮ್ಮ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ಬೋದಾ? ಹೇಳಿ. ಮಕ್ಕಳು ಇವ್ರು 4 ಜನ ಈಗ ಅವತ್ತಿನ ದಿನ ಅದನ್ನು ಪ್ರೀತಿ ಅಭಿವ್ಯಕ್ತಿ ಪಡಿಸೋ ದಿನ ಅಂತ ನಿರ್ಧರಿಸಿದ್ರೆ, ಆ ಹುಡುಗಿಯರು ಯಾವ ಹುಡುಗರನ್ನು ಮೀಟ್ ಮಾಡಿದೆ ಮತ್ತು ಹುಡುಗರು ಯಾವ ಹುಡುಗಿನೂ ಮೀಟ್ ಮಾಡಿದೆ ಅಪ್ಪ ಅಮ್ಮನ ಜೊತೆ ಇದ್ದು ಅವರಿಗೆ ಪ್ರೀತಿನ ಅಭಿವ್ಯಕ್ತಿ ಪಡಿಸ್ತಾರಾ ಅಂತ ತಿಳ್ಕೊಬೇಕಾಗಿದೆ. ಓಕೆ, ಫೈನ್. ಓಕೆ, ನೆಕ್ಸ್ಟ್. ಓಕೆ, ಟೇಕ್ ಇಟ್ ಈಸಿ. ಯಾಕೆಲ್ಲ ಥರ ಒಂದೇ ನ್ಯಾರೋ ಮೈಂಡ್ ಯಾಕೆ ಆಗ್ತೀರಿ? ಈಗ ಎವ್ರಿ ಡೇ ಈಸ್ ಎ ಡೇ. ಸಂಡೇ ಆದಮೇಲೆ ಮಂಡೇ ಆಗಲೇಬೇಕು. ವ್ಯಾಲೆಂಟೈನ್ಸ್ ಡೇ ಮಾಡಿಬಿಟ್ರೆ ನಾವು ಕೆಟ್ಟೋಗ್ತೀವಿ ಅನ್ನೋದು ಇಟ್ಸ್ ರಾಂಗ್. ಮಾಡದೆ ಹೋದರೆ ನಾವು ಚೆನ್ನಾಗಾಗ್ತೀವಿ ಅನ್ನೋ ಎಕ್ಸಾಂಪಲ್ ಏನಿದೆ ನಿಮ್ಮಲ್ಲಿ? ಓಕೆ, ಅಲ್ಲಿ ನೀವು ಏನು ಹೇಳಕ್ಕೆ ಬಯಸ್ತೀರಿ ಫೈನಲಿ? ಸಿ, ಇಟ್ ಈಸ್ ಆಲ್ ಫ್ರೀ. ಯು ಡೂ ಇಟ್. ಯು ಆರ್ ಏಬಲ್ ಟು ಟಾಕ್, ಮಾತಾಡಿ. ಓಕೆ, ಯು ಆರ್ ಏಬಲ್ ಟು ಲವ್ ಇಟ್ ಅಷ್ಟೇ. ಸಿಂಪಲ್. ಫೈನ್ ಸರ್, ವೆರಿ ಸಿಂಪಲ್. ಈ ಕಾನ್ಸೆಪ್ಟ್ ಯಾರು ಹೇಳಿರಲಿಲ್ಲ ಬಿಡಿ. ಅದೇ ಅದ್ಭುತ. ಯಾರೋ ಬಂದ್ರು 3 ವರ್ಷದಿಂದ ಪರಿಚಯ ಆದ್ರು ಅಂದ್ಬಿಟ್ಟು ಅವರಿಂದ ಹೊಂಟಾಗದ. ತಂದೆ ತಾಯಿ ಏನು ಮಾಡ್ತಾರೆ, ಅವ್ರನ್ನ ನಂಬ್ಕೊಂಡಿರ್ತಾರೆ. ಪಾಪ ನಮ್ಮ ಮಗ ಸಾಕ್ತಾರೆ, ಹೊಡೆದ್ರು ಬಡಿದ್ರು ಅನ್ನೋದು ಬರೀ ಆಚೆ ಅಳ್ತಾ ಹೇಳ್ಕೊತಾರೆ ಹೊರತು ಅವ್ರು ಏನು ಒಳ್ಳೇದು ಮಾಡಿದ್ರು ಏನು ಕೆಟ್ಟದ್ದು ಮಾಡಿದ್ರು ಯಾರು ನೋಡಲ್ಲ. ಎಸ್, ಭಾಳ ಒಳ್ಳೆ ಮಾತನ್ನ ಹೇಳಿದ್ರಿ. ಫೈನ್. ಈಗ ಅರೇಂಜ್ ಮ್ಯಾರೇಜು ಅದು ಇದು ಅಂತ ಹೇಳಿದರು. ಅರೇಂಜ್ ಮ್ಯಾರೇಜು ಯಾಕೆ ಒಳ್ಳೆಯದು ಅಂದರೆ ಅದು ಶಾಕ್ ಅಬ್ಸರ್ವ್ ಹಂಗೆ ಕೆಲಸ ಮಾಡುತ್ತೆ. ಪ್ರೀತಿ ಮಾಡಿ ಯಾವುದೋ ಉದ್ವೇಗದಲ್ಲಿ ಯಾವುದೋ ಒಂದು ಡಿಸಿಷನ್ ತೊಗೊಂಡ್ರು ಅವರು ತಂದೆ ತಾಯಿ ಸರಿಯಾಗಿ ನೋಡಿ ಮಾಡಿದರೆ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ, ನಿಮ್ಗೆ ಹೊತ್ತಿನಲ್ಲಿ ಸಹಾಯನೂ ಮಾಡ್ತಾರೆ. ಹಾಗಾಗಿ ನಿಮಗೆ ಒಂದು ಫಾಲ್ ಬ್ಯಾಕ್ ಅಂತ ಇರುತ್ತೆ, ಕುಷನ್ ಅಂತ ಇರುತ್ತೆ. ನೀವು ಯಾರನ್ನ ಕಟ್ಕೊಂಡು ಎಲ್ಲೋ ಹೊಟ್ಟೋಗ್ಬಿಟ್ರೆ ಆ ಕಡೆನೂ ನೀವು ಕಳ್ಕೊತೀರಾ, ಈ ಕಡೆನೂ ಕಳ್ಕೊತೀರಾ. ಓಕೆ, ಆಮೇಲೆ ಈ ವ್ಯಾಲೆಂಟೈನ್ಸ್ ಬೇಕು ಹೇಳಬೇಕು ಅಂದರೆ ನಂಗೆ ಬೇಂದ್ರೆ ಅವ್ರ ಕಮ್ಮನ ತುಂಬ ನೆನಪಾಗತ್ತೆ. ರಸವೇ ಜೀವನ ವಿರಸವೇ ಮರಣ ಸಮರಸವೇ ಜೀವನ ಅಂಥೇಳಿ. ಹಾಗಾಗಿ ಯಾವಾಗಲೂ ಸಮರಸವಾಗೇ ಇರಬೇಕು. ಒಂದು ದಿವಸ ಪ್ರೀತಿ, ಒಂದು ದಿವಸ ಇಲ್ಲ ಅನ್ನೋದು ಸಾಧ್ಯವೇ ಇಲ್ಲ. ಭಾರತ ಸಂಸ್ಕೃತಿಯಲ್ಲಿ 365 ದಿವಸ ನಮಗೆ ಪೂಜನೀಯವೇ. 365 ದಿವಸ ಕಟ್ಕೊಂಡೋಳು ಕೊನೆವರೆಗೆ ತನಕ ಇಟ್ಕೊಳ್ಳೋದೆ ನಮ್ಮ ಮಕ್ಳಿಗೆ ಸಾಕಬೇಕು ಅಂಥೇಳಿ ಎಷ್ಟೋ ನಾವು ಕಷ್ಟಪಟ್ಟು ಎಲ್ಲ ಬಿಟ್ಟಿರ್ತೀವಿ. ನಾಳೆ ಇದ್ದಕ್ಕಿದ್ದಂಗೆ ಅವ್ನು ಎಲ್ಲೋ ಓಡೋಗಿ ಯಾರ ಜೊತೆಗೆ ಮದುವೆ ಆಗಿಬಿಟ್ಟ ಅಂದರೆ ನಾಳೆ ಅವನ ಮಕ್ಕಳು ರೋಲ್ ಮಾಡೆಲಾಗಿ ಅವನ್ನ ನೋಡ್ತಾರೆ. 11ನೇ ವರ್ಷಕ್ಕೆ ಅವನು ಯಾರು ಕಟ್ಕೊಂಡು ಓಡೋಗ್ಬಿಡ್ತಾನೆ, ಇವ್ರಿಗೂ ಯಾರು ನೋಡೋದಿಲ್ಲ. ಅವ್ರು ಮುದುಕರಾದಾಗ ತಿಳಿಯುತ್ತೆ. ಈಗ ಎಲ್ಲ ಪ್ರಶ್ನೆಗಳನ್ನು ಆಲಿಸಿದ್ದಾರೆ. ಬನ್ನಿ ಈ ಯುವಕ ಯುವತಿಯರು ಏನು ಹೇಳ್ತಾರೆ ಕೇಳೋಣ. ನಾನು ಆರಂಭ ಮಾಡ್ತಾ ಇದ್ದೀನಿ. ಅಮೂಲ್ಯ, ಕೊನೆಯದಾಗಿ ಏನು ಹೇಳ್ತೀನಿ ಸಂಕ್ಷಿಪ್ತವಾಗಿ? ನಾನು 3 ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆಡಿಯನ್ಸಲ್ಲಿ ಹೇಳಿದ್ರು ಪಾರ್ಕಲ್ಲಿ ಓಡಾಡ್ತಾರೆ, ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಲ್ಲ, ಓಡೋಗ್ತಾರೆ ಅಂತ. ಅದು ಯಾಕೆ ಬರ್ತಾ ಇದೆ ಅಂತ ಪ್ರಶ್ನಿಸಬೇಕಾಗುತ್ತೆ ಸರ್. ಇವತ್ತು ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲಿ ತಾತ ಅಜ್ಜಿ ಇರಲ್ಲ, ಅಪ್ಪ ಅಮ್ಮ ತಪ್ಪು ಮಾಡ್ತಾ ಇದ್ರೆ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳೋರು ಇರಲ್ಲ. ದುಡ್ಡುಗೋ ಒಬ್ರು ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಕೆಲಸ ಮಾಡ್ತಾ ಇರ್ತಾರೆ, ಮಕ್ಳಿಗೆ ಟೈಮ್ ಕೊಡೋಕೆ ಅವ್ರಿಗೆ ಆಗಲ್ಲ. ಸೊ ಮಕ್ಳು ಎಲ್ಲಿಂದ ಕಲಿತಾರೆ ಸರ್? ಪಾರ್ಕಲ್ಲಿ ಓಡಾಡ್ತಾರೆ, ಮನೇಲಿ ಸಿಗದೆ ಇರೋ ಪ್ರೀತಿ ವಿಶ್ವಾಸ ಅವ್ರು ಬೇರೆ ಕಡೆ ಹುಡ್ಕೊಂಡು ಹೋಗ್ತಾರೆ. ಅದೇ ಪ್ರಾಬ್ಲಮ್ ಆಗೋದು ಸರ್. ನಮ್ಮ ಫ್ಯಾಮಿಲಿ ವ್ಯಾಲ್ಯೂಸ್ನ ನಾವು ಇನ್ನೊಂದ್ಸಲಿ ಕ್ವೆಶ್ಚನ್ ಮಾಡ್ಕೋಬೇಕು ಅಂತ. ಓಕೆ, ಕೊನೆಯದಾಗಿ ಪ್ರೇಮಿಗಳ ದಿನಾಚರಣೆ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಟು ಈಚ್ ಇಸ್ ಓನ್ ಅಂತ. ನಾನು ಅದನ್ನು ಫರ್ಮ್ ಆಗಿ ಬಿಲೀವ್ ಮಾಡ್ತೀನಿ ಸರ್. ನಿಮ್ಗೆ ಏನು ಅನ್ಸುತ್ತೆ ನೀವು ಮಾಡಿ, ಬೇರೆಯವ್ರು ಏನು ಮಾಡ್ತಾರೆ ಅವ್ರು ಮಾಡೋದು ಬಿಡಿ. ನಾನಿಲ್ಲಿ 4 ಪಾಯಿಂಟ್ಸಲ್ಲಿ ಕನ್ಕ್ಲೂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ವ್ಯಾಲೆಂಟೈನ್ ಡೇ ಅಂದರೆ ಇದು ನಮ್ಮಲ್ಲಿ ಒಂದು ಅಭಿಪ್ರಾಯ ಮೂಡ್ಬಿಟ್ಟಿದೆ, ಬರೀ ಪ್ರೇಮಿಗಳಿಗೋಸ್ಕರ ಇದು ಆಗಿರ್ತಕ್ಕಂಥ ದಿನ ಅಂದರೆ. ನಾನಿವತ್ತು ಸ್ವಲ್ಪ ಬರೋಕ್ಕೆ ಮುಂಚೆ ಪ್ರಿಪೇರ್ ಆಗಬೇಕಾದ್ರೆ ನೋಡ್ತಾ ಬಂದೆ, ವ್ಯಾಲೆಂಟೈನ್ ಅಂದರೆ ಅವತ್ತು ಫ್ರೆಂಡ್ ಕೂಡ ವಿಶ್ ಮಾಡ್ಬೋದು ಅವತ್ತು. ಅದು ಹುಡುಗಿನೇ ವಿಶ್ ಮಾಡಿ ಲವ್ವೇ ಆಗಬೇಕು ಅಂತೇನಿಲ್ಲ. ಇವತ್ತು ನಂಗೆ ಒಳ್ಳೆ ಫ್ರೆಂಡ್ ಇದ್ದರೆ ಅವ್ರಿಗೆ ನಾನು ವ್ಯಾಲೆಂಟೈನ್ ದಿನ ಗಿಫ್ಟ್ ಕೊಟ್ಟು ವಿಶ್ ಮಾಡ್ಬೋದು. ಸೊ ಇದು ಮೊದಲನೇದಾಗಿ ನಮ್ಮದ್ರಲ್ಲಿ ಬಂದಿರತಕ್ಕಂಥ ಒಂದು
ತಪ್ಪು ಅಭಿಪ್ರಾಯ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಎರಡನೇದು, ಇಲ್ಲಿ ಮಾತಾಡಬೇಕಾದ್ರೆ ಒಬ್ಬರು ಇನ್ಫ್ಲೂಯೆನ್ಸ್ ಬಗ್ಗೆ ಮಾತಾಡಿದ್ರು. ಅಂದರೆ ಮನೆಯಲ್ಲಿ ಎಷ್ಟು ಇನ್ಫ್ಲೂಯೆನ್ಸ್ ಆಗುತ್ತೆ, ತಂದೆ ತಾಯಿ ಮಕ್ಕಳನ್ನ ಹೆಂಗೆ ಇದು ಮಾಡಬೇಕು ಅಂತ. ನಮಗೆಲ್ಲ ಅಭಿಮನ್ಯು ಕತೆ ಜ್ಞಾಪನ ಬರುತ್ತೆ. ಅಂದರೆ ಅಭಿಮನ್ಯು ತಾಯಿ ಹೊಟ್ಟೆಲಿದ್ದಾಗಲೇ ತಾಯಿಗೆ ಯಾರೋ ಕತೆ ಹೇಳ್ತಿದ್ದನ್ನು ಅವನ್ನ ಅಲ್ಲಿದ್ದಾಗಲೇ ಕೇಳಿಸ್ಕೋಣ. ಅಂದರೆ ಅಷ್ಟರ ಮಟ್ಟಿಗೆ ನಮ್ಮದ್ರಲ್ಲಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಅಂದರೆ ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ಅಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಮನೇಲಿ ಒಳ್ಳೆ ಸಂಸ್ಕಾರ, ಒಂದು ಸಂಸ್ಕೃತಿಯಿಂದ ಕಳಿಸಿದ್ರೆ ನಮ್ಮನ್ನು ಡೆಫಿನೆಟಾಗಿ ನಾವು ಹಾದಿ ತಪ್ಪಲ್ಲ ಅಂತ ಹೇಳ್ತೀನಿ. ಮೂರನೇದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ಡೇ ಕಲ್ಚರ್ ಬಗ್ಗೆ ಹೋದರೆ ಈ ಡಿಗ್ರಿ ಕಾಲೇಜಸಲ್ಲಿ PU ಕಾಲೇಜಸ್ ಅಟೆಂಡೆನ್ಸನ್ನು ನೋಡಿದ್ರೆ ಇಂಡಿಪೆಂಡೆನ್ಸ್ ಡೇ ದಿನ, ರಿಪಬ್ಲಿಕ್ ಡೇ ದಿನ NCC NSS ಕ್ಯಾಂಡಿಡೇಟ್ಸ್ ಬಿಟ್ಟು ಇನ್ಯಾರೂ ಮಾಡಲ್ಲ. ಅವತ್ತು ಪ್ರೇಮಿಗಳ ದಿನಾಚರಣೆ ಕೂಡ ದಿನ ಅಷ್ಟೇ, ಯಾರೂ ಬರೋದಿಲ್ಲ. ಹಾಗಾಗಿ 365 ದಿನಗಳು ಕೂಡ ನಮಗೆ ಪ್ರೇಮಿಗಳಿಗೆ ಅದು ದಿನವಾಗಿರಲಿ. ಹಂಗೇನಾದರೂ ನೀವು ಮಾಡಲೇಬೇಕು ಒಂದಿನ ಪ್ರೇಮಿಗಳಿಗೆ ವಿಶೇಷ ದಿನ ಅಂದರೆ ನಳದಮಯಂತಿ ನಮ್ಮ ಸಂಸ್ಕೃತಿಯಲ್ಲಿ ನಾವು ಕಂಡಿರ್ತಕ್ಕಂಥ ಅಮರ ಪ್ರೇಮಿಗಳು ಅಂತ ಹೇಳ್ತೀವಿ. ಅವ್ರು ಹುಟ್ಟಿದ ದಿನನೋ ಅಥವಾ ಅವರು ಪ್ರೇಮಾಂಕುರ ಆಗಿದ್ದ ದಿನ ಬೇಕಾದ್ರೆ ಬಳಸ್ಕೊಳ್ಳಿ. ಅದನ್ನ ಬಿಟ್ಟು ಇವ್ನು ಯಾರೋ ವ್ಯಾಲೆಂಟೈನ್ ಅಂತ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಇಲ್ಲಿ ತಂದನ್ನ ನಾವು ಅದನ್ನ ಮಾಡೋದು ಬೇಡ ಅಂತ ನನ್ನ ಕಂಕ್ಲೂಡಿಂಗ್ ಆಗಿ ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ನೀವು ವ್ಯಾಲೆಂಟೈನ್ಸ್ ಡೇ ಮಾಡ್ತಿರೋ ಅಥವಾ ಅಕ್ಷಯ ತೃತೀಯ ಸೆಲೆಬ್ರೇಟ್ ಮಾಡ್ತಿರೋ, ದಯವಿಟ್ಟು ನಿಮ್ಮ ದುಡ್ಡು ಎಲ್ಲಿ ಹೋಗ್ತಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ ಹಾಕಿ ಅಷ್ಟೇ. ಯಾವುದೋ ಆರ್ಚೀಸು ಹಾಲ್ ಮಾರ್ಕ್ಗೆ ಅವರಿಗೆ ದುಡ್ಡು ಕೊಟ್ಟು 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 ನಾವು ಪೆದ್ರಾಗಕ್ಕಿಂತ ಒಂದು ಅನಾಥಾಶ್ರಮ ಪ್ರೇಮಿಗಳ ದಿನಾಚರಣೆ ಒಂದು ಇನ್ವೆಸ್ಟ್ಮೆಂಟ್ ಆಗಲಿ ಅಂತ ಇನ್ವೆಸ್ಟ್ಮೆಂಟ್ ಆಗ್ಕೂಡ್ದು ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಯೋಚನೆ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಹಾಕಿ, ಯಾವ್ದಾದ್ರು ಎಜುಕೇಶನ್ ಅಥವಾ ಅನಾಥಾಶ್ರಮ ಕೊಡಿ. ದಯವಿಟ್ಟು ವೇಸ್ಟ್ ಮಾಡಬೇಡಿ. ಇಲ್ಲೂ ಕೂಡ ಪ್ರೀತಿ ಪ್ರೇಮ ತೋರಿಸಬಹುದು ಅಂತ ನೀವು ಪ್ರೀತಿ ಪ್ರೇಮ ಮೆಟೀರಿಯಲಿಸಮ್ ಇಲ್ದೇನೆ ತೋರಿಸ್ಕೊಡು ಅಂತ ನಾನು ಹೇಳ್ತೀನಿ. ಎಸ್ ಓಕೆ ಫೈನ್. ಸೊ ಕೊನೆಯದಾಗಿ ಏನು ಹೇಳ್ತೀರಿ? ಇವತ್ತು ನಾವಷ್ಟು ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಚರ್ಚೆ ಮಾಡಿದ್ವಿ, ಬೇಕೋ ಬೇಡವೋ ಅಂತ. ಕಡೆಯದಾಗಿ ಒಂದೇ ಒಂದು ಮಾತು, ನಾವೆಲ್ಲರೂ ವ್ಯಾಲೆಂಟೈನ್ ಡೇನ ಆಚರಣೆ ಮಾಡೋಣ. ಯಾಕೆಂದರೆ ವ್ಯಾಲೆಂಟೈನ್ ಡೇನ ಆಗಲೇ ಹೇಳಿದ್ರು ಪ್ರೀತಿ ಸಂಕೇತ ಅಂತ. ನಿಜವಾಗ್ಲೂ ಪ್ರೀತಿ ಮಾಡೋಣ. ಆದರೆ ನಮ್ಮ ಪ್ರೀತಿನ ನಾವು ರಿಸ್ಟ್ರಿಕ್ಟ್ ಮಾಡಿ ಒಬ್ಬರೇ ಒಬ್ಬರು ವ್ಯಕ್ತಿ ಕೊಡಬೇಡಿ. ಪ್ರೀತಿ ಬೇಕಾಗಿರೋವಂಥವ್ರು ಈ ದೇಶದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಈ ದೇಶದಲ್ಲಿ ಒಂದು ದಿವಸಕ್ಕೆ 20 ರೂಪಾಯಿ ದುಡಿಲಿಕ್ಕೆ ಸಾಧ್ಯ ಆಗದಲ್ಲೇ ಇರುವಂಥ ಬಡ ಜನರಿದ್ದಾರೆ, ಅವ್ರನ್ನ ನಾವು ಪ್ರೀತಿಸೋಣ. ಈ ದೇಶದಲ್ಲಿ ಮೇಲೆ ಬರ್ಲಿಕ್ಕಾಗ್ದಲೇ ಇರುವಂಥ ದಲಿತರಿದ್ದಾರೆ, ಅವ್ರನ್ನ ನಾವು ಪ್ರೀತಿಸೋಣ. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಕಿತ್ತಾಡ್ತಾ ಇದ್ದೀವಿ. ನಾವು ಒಬ್ರನ್ನೊಬ್ರನ್ನ ಪ್ರೀತಿಸೋಣ. ನಮ್ಮ ತಂದೆ ತಾಯಿಗಳನ್ನ ಪ್ರೀತಿಸೋಣ. ಒಂದು ಸಮಾಜ ನಿರ್ಧಾರ ಆಗಬೇಕು, ಬೆಳಿಬೇಕು ಅಂತಂದರೆ ಪ್ರೀತಿಯ ತಳಹದಿ ಮೇಲೆ ಮಾಡಲಿಕ್ಕಾಗತ್ತೆ. 365 ದಿನನ ನಮ್ಮ ಈ ವ್ಯಾಲೆಂಟೈನ್ಸ್ ಡೇಯನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿ, ವ್ಯಾಲೆಂಟೈನ್ ಡೇನ ನಾವು ಕೇವಲ ಒಂದು ಹುಡುಗಿನ ಪ್ರೀತಿಸಲ್ಲ, ಭಾರತಾನ್ ಪ್ರೀತಿಸ್ತೀನಿ, ದೇಶಾನ್ ಪ್ರೀತಿಸ್ತೀನಿ, ಎಲ್ಲರೂ ಪ್ರೀತಿಸ್ತೀನಿ ಅಂತ ನಾವು ಸೇರ್ಕೊಳ್ಳೋಣ. ಅವಾಗ ವ್ಯಾಲೆಂಟೈನ್ಸ್ ಡೇ ಸಾರ್ಥಕ ಆಗುತ್ತೆ. ಎಸ್ ತೇಜಸ್ವಿ ಮತ್ತು ಅಮೂಲ್ಯ, ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ತಮ್ಮಿಬ್ರಿಗೂ ಕೂಡ ಧನ್ಯವಾದ. ಅದೇ ರೀತಿ ಬಾಲಾಜಿ ಮತ್ತು ಸುರಭಿ, ತಮ್ಮಿಬ್ರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಪ್ರೀತಿ ಪ್ರೇಮ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಪ್ರೀತಿ ಪ್ರೇಮ ಇಲ್ದೇ ಪ್ರಪಂಚ ಇರಲಿಕ್ಕೆ ಸಾಧ್ಯ ಇಲ್ಲ. ನಿಜ, ಇದೆಲ್ಲದನ್ನು ಕೂಡ ಒಪ್ಕೊಳ್ಳೋಣ. ಇಲ್ಲಿ ನಮ್ಮ ಕಾಳಜಿ ಕಳಕಳಿ ಒಂದೇನೆ, ಪ್ರೀತಿ ಪ್ರೇಮದ ಹೆಸರಲ್ಲಿ ಅವಾಂತರಗಳಾಗಬಾರ್ದು. ಇದೊಂದು ಎಚ್ಚರಿಕೆಯ ಗಂಟೆ ಆಗಲಿ. ಜೊತೆಗೆ ಪ್ರೀತಿ ಪ್ರೇಮ ಅನ್ನುವಂಥದ್ದು ಕೇವಲ ಹುಡುಗ ಹುಡುಗಿಗೆ, ಹುಡುಗಿ ಹುಡುಗನಿಗೆ ತೋರಿಸುವಂಥದ್ದಲ್ಲ. ಪ್ರೀತಿ ಪ್ರೇಮ ತೇಜಸ್ವಿ ಹೇಳಿದಾಗೆ ಎಲ್ಲರಿಗೂ ತೋರಿಸುವಂಥದ್ದು. ಈ ಮುಖಾಂತರ ಈ ಆಚರಣೆ ಒಂದು ಅರ್ಥಪೂರ್ಣವಾದಂಥ ಒಂದು ಆಚರಣೆ ಅಂತ ಅನಿಸ್ಕೊಳ್ಳಿ ಅಂತ ಹೇಳ್ತಾ ಮೆಗಾಫೆಟನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.